ನಮಸ್ತೆ. ಆವೃತ ಮತ್ತು ಆವೃತವಲ್ಲದ ಆಕೃತಿಗಳ ಪರಿಚಯ. ಪ್ರಮುಖ ಉದ್ದೇಶಗಳು: ಬಿಂದು, ರೇಖಾಖಂಡ, ಸರಳ ರೇಖೆ ಮತ್ತು ಕಿರಣಗಳನ್ನು ವ್ಯಾಖ್ಯಾನಿಸುವರು. ಆವೃತ ಆಕೃತಿಗಳ ಅರ್ಥ ಮತ್ತು ಅವುಗಳ ಒಳವಲಯ, ಹೊರವಲಯ ಮತ್ತು ಸೀಮಾರೇಖೆಗಳ ಬಗ್ಗೆ ತಿಳಿದುಕೊಳ್ಳುವರು. ಈ ಸಂಚಿಕೆಯ NCERT ಉದ್ದೇಶಗಳು ಏನೆಂದರೆ: ವಿದ್ಯಾರ್ಥಿಗಳು ಬಿಂದು, ರೇಖಾಖಂಡ, ಸರಳ ರೇಖೆ ಮತ್ತು ಕಿರಣಗಳ ಮೂಲಭೂತ ಪರಿಚಯವನ್ನು ಪಡೆಯುವರು. ಜೊತೆಗೆ ಆವೃತ ಮತ್ತು ಆವೃತವಲ್ಲದ ಆಕೃತಿಗಳ ಒಳವಲಯ, ಹೊರವಲಯ, ಸೀಮಾ ರೇಖೆಗಳು ಹಾಗೂ ಬಹುಭುಜಾಕೃತಿಗಳ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವರು. ಕಲಿಕಾ ಸಾಮಗ್ರಿಗಳು: ಜಿಯೋಬೋರ್ಡ್, ರಬ್ಬರ್ ಅಥವಾ ದಾರ, ಐಸೋಮೆಟ್ರಿಕ್ ಪೇಪರ್, ಚೌಕಳಿ ಪುಸ್ತಕ. ಈಗ ನಾವು ಒಂದು ಸನ್ನಿವೇಶವನ್ನು ಗಮನಿಸೋಣ. ರಾಮಪ್ಪ ಮತ್ತು ಸೀನಪ್ಪ ಎಂಬ ಇಬ್ಬರು ರೈತರು ತಮ್ಮ ಜಮೀನುಗಳಿಗೆ ಬೇಲಿಯನ್ನು ಹಾಕಿಸುತ್ತಿದ್ದಾರೆ. ರಾಮಪ್ಪ ತನ್ನ ಜಮೀನಿಗೆ ಸಂಪೂರ್ಣವಾಗಿ ಬೇಲಿಯನ್ನು ಹಾಕಿಸುತ್ತಾನೆ. ಸೀನಪ್ಪ ತನ್ನ ಜಮೀನಿಗೆ ಭಾಗಶಃ ಹಾಕಿಸುತ್ತಾನೆ. ಹಾಗಾದರೆ ಇವರಿಬ್ಬರ ಜಮೀನುಗಳ ರಕ್ಷಣೆ ಯಾರದು ಹೆಚ್ಚು? ಈಗ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾದರೆ ಆವೃತ ಮತ್ತು ಆವೃತವಲ್ಲದ ಆಕೃತಿಗಳ ಪರಿಚಯ ಬೇಕಾಗುತ್ತದೆ. ಆವೃತ ಮತ್ತು ಆವೃತವಲ್ಲದ ಆಕೃತಿಗಳ ಪರಿಚಯ ಮಾಡುವುದಕ್ಕಿಂತ ಮುಂಚೆ ರೇಖಾಗಣಿತದ ಮೂಲ ಪರಿಕಲ್ಪನೆಗಳಾದ ಬಿಂದು, ರೇಖೆ, ರೇಖಾಖಂಡ, ಕಿರಣ, ಛೇದಿಸುವ ರೇಖೆಗಳು, ಛೇದಿಸದ ರೇಖೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಬಿಂದುವನ್ನು ಹೇಗೆ ಗುರುತಿಸುವುದು, ಅದರ ಅರ್ಥ ಏನೆಂಬುದನ್ನು ತಿಳಿದುಕೊಳ್ಳೋಣ. ಬಿಂದು ಎಂದರೆ ನಿರ್ದಿಷ್ಟ ಸ್ಥಾನ ಮಾತ್ರ ಹೊಂದಿರುವ ಒಂದು ಚುಕ್ಕೆ. ಆದರೆ ಇದಕ್ಕೆ ಯಾವುದೇ ಆಯಾಮಗಳು ಇರುವುದಿಲ್ಲ. ಆಯಾಮಗಳೆಂದರೆ ಉದ್ದ, ಅಗಲ, ಎತ್ತರ ಇರುವುದಿಲ್ಲ, ಆದರೆ ಸ್ಥಾನ ಮಾತ್ರವನ್ನು ಹೊಂದಿರುತ್ತದೆ. ಹೀಗಾಗಿ ಬಿಂದು ಒಂದು ಅಗೋಚರ ಕಾಲ್ಪನಿಕ ಬಿಂದು. ಹಾಗಾದರೆ ಈ ಬಿಂದುವನ್ನು ನಮ್ಮ ಜಿಯೋಬೋರ್ಡ್ ಮೂಲಕ ಹೇಗೆ ತೋರಿಸಬಹುದು? ಹಾಗಾದರೆ ನಮ್ಮ ಜಿಯೋಬೋರ್ಡ್ನಲ್ಲಿರ್ತಕ್ಕಂತಹ ಈ ಒಂದು ಮೊಳೆಯ ತುದಿ ಭಾಗ, ಇದು ಕೂಡ ಒಂದು ಬಿಂದುವಿಗೆ ಉದಾಹರಣೆಯಾಗಿದೆ. ಹಾಗಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಗೋಡೆಗೆ ಮೊನಚಾದ ಮೊಳೆಯ ಮುಂದಿನ ಭಾಗ ಕೂಡ ಒಂದು ಬಿಂದುವಿಗೆ ಉದಾಹರಣೆಯಾಗುತ್ತದೆ. ಹೀಗೆ ನಾವು ಒಂದು ಪೆನ್ನು ಅಥವಾ ಪೆನ್ಸಿಲ್ಲಿನ ಸಹಾಯದಿಂದ ಒಂದು ಮೊನಚಾದ ಒಂದು ಚಿಕ್ಕದಾಗಿರ್ತಕ್ಕಂಥ ಚುಕ್ಕೆಯನ್ನು ಹಾಕಿದಾಗ ಅದನ್ನೇ ನಾವು ಬಿಂದು ಎಂದು ಕರೆಯುತ್ತೇವೆ. ಇನ್ನಿತರ ನಮ್ಮ ಸುತ್ತಮುತ್ತಲು ಕಾಣಸಿಗುವ ಉದಾಹರಣೆಗಳ ಮೂಲಕ ಬಿಂದುವನ್ನು ನೀವು ಪರಿಚಯಿಸಬಹುದು. ಇನ್ನು ಎರಡನೇದಾಗಿ ರೇಖೆ. ಹಾಗಾದರೆ ರೇಖೆ ಎಂದರೆ ಈ ಬಿಂದುಗಳ ಅಸಂಖ್ಯಾತ ಪಥವನ್ನು ನಾವು ರೇಖೆ ಎಂದು ಕರೆಯುತ್ತೇವೆ. ಬಿಂದುಗಳ ಅಸಂಖ್ಯಾತ ಪಥ. ಹಾಗಾದರೆ ಈ ರೇಖೆಯು ನೇರನೂ ಆಗಿರಬಹುದು, ವಕ್ರನೂ ಆಗಿರಬಹುದು. ಹೀಗಾಗಿ ಈ ಬಿಂದು ಅಸಂಖ್ಯಾತ ಪಥ ಏನಿದೆಯಲ್ಲ, ಇದು ದಿಕ್ಕು ಬದಲಾಯಿಸಿದರೆ ವಕ್ರರೇಖೆ ಆಗುತ್ತದೆ, ನೇರವಾಗಿದ್ದರೆ ರೇಖೆಯಾಗುತ್ತದೆ. ಹೀಗಾಗಿ ಈ ಒಂದು ರೇಖೆ ಅನ್ನುವುದು ಎರಡು ಬಿಂದುಗಳ ಮೂಲಕ ಅನಿರ್ದಿಷ್ಟ ದೂರದವರೆಗೂ ಹಾದು ಹೋಗುವ ಬಿಂದುಗಳ ಪಥ ಎಂದು ಕರೆಯುತ್ತೇವೆ. ಇದನ್ನು ನಮ್ಮ ಜಿಯೋಬೋರ್ಡ್ನ ಮುಖಾಂತರ ನೋಡೋಣ. ಈಗ ಇಲ್ಲಿ ಎರಡು ಬಿಂದುಗಳನ್ನು ನಾನು ಗುರುತು ಮಾಡಿಕೊಳ್ಳುತ್ತೇನೆ. ಹಾಗಾದರೆ ಈ ಬಿಂದು ಇವುಗಳ ನಡುವೆ ಅನೇಕ ಬಿಂದುಗಳನ್ನು ಇಟ್ಕೊಂತ ಹೋದಂಗೆಲ್ಲ ನಾವು ರೇಖೆ ಆಗುತ್ತದೆ. ಹಾಗಾದರೆ ಈ ಎರಡೂ ಬಿಂದುಗಳ ಮೂಲಕ ಎರಡೂ ಕಡೆ
ಅನಿರ್ದಿಷ್ಟದವರೆಗೆ ವೃದ್ಧಿಸಿದಾಗ ಅದನ್ನೇ ನಾವು ರೇಖೆ ಎನ್ನುತ್ತೇವೆ. ರೇಖೆಗೆ ಯಾವುದೇ ಅಂತ್ಯ ಬಿಂದುಗಳು ಇರುವುದಿಲ್ಲ ಮತ್ತು ಇದು ನಿರ್ದಿಷ್ಟ ಉದ್ದವನ್ನು ಹೊಂದಿರುವುದಿಲ್ಲ. ಈ ಒಂದು ರೇಖೆಗಳಿಗೆ ನಾವು ನಮ್ಮ ಸುತ್ತಮುತ್ತಲು ಅನೇಕ ಉದಾಹರಣೆಗಳನ್ನು ನೀಡಬಹುದಾಗಿದೆ. ಅದರಲ್ಲಿ ಈ ಒಂದು ಬೆಳಕಿನ ಕಿರಣವನ್ನು ಹಾಗೆ ಅದು ಅಂತರಿಕ್ಷದಲ್ಲಿ ಹಾಗೆ ಹಾದು ಹೋಗುತ್ತದೆ. ಹೀಗಾಗಿ ಇದನ್ನು ಕೂಡ ಅದು ಸೂರ್ಯನಿಂದ ಬಂದರೆ ಮತ್ತೆ ಬೇರೆ ಅರ್ಥ ಆಗ್ತದೆ. ಅದು ನಿರ್ದಿಷ್ಟ ದೂರದವರೆಗೆ ಹೋದಾಗ ಅದನ್ನು ರೇಖೆ ಎಂದು ಕರೆಯುತ್ತೇವೆ. ಈಗ ಇದೇ ಒಂದು ರೇಖೆ ಒಂದು ಭಾಗ ನೋಡೋಣ. ಹಾಗಾದರೆ ಒಂದು ರೇಖೆ ಇದೆ, ರೇಖೆ ಈ ರೇಖೆಯ ಭಾಗ ಮಾಡಿದಾಗ ಎರಡು ಬಿಂದುಗಳು ದೊರೆಯುತ್ತವೆ. ಹಾಗಾದರೆ ಈ ಎರಡು ಬಿಂದುಗಳ ಕನಿಷ್ಠ ದೂರ ಎಂಬ ಪದ ಏಕೆ ಬಳಸಿದರೆ ಅಂದರೆ ಅವು ಯಾವಾಗಲೂ ಎರಡು ಬಿಂದುಗಳನ್ನು ಸೇರಿಸತಕ್ಕಂಥದ್ದು ನೇರವಾಗಿರುತ್ತದೆ. ಹೀಗಾಗಿ ಈ ಎರಡು ಬಿಂದುಗಳ ಕನಿಷ್ಠ ದೂರವನ್ನು ರೇಖಾಖಂಡ ಎಂದು ಕರೆಯುತ್ತೇವೆ. ರೇಖಾಖಂಡವು ಆರಂಭ ಬಿಂದುವನ್ನು ಹೊಂದಿರುತ್ತದೆ, ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಹೀಗಾಗಿ ಇದು ರೇಖೆಯ ಭಾಗ ಕೂಡ ಹೌದು. ರೇಖಾಖಂಡವು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ. ಈಗ ಮತ್ತೊಂದು ಪರಿಕಲ್ಪನೆ ಕಿರಣದ ಬಗ್ಗೆ ನೋಡೋಣ. ಈ ಕಿರಣ ಎಂದರೆ ಒಂದು ಆರಂಭಿಕ ಬಿಂದುವಿನಿಂದ ಅನಿರ್ದಿಷ್ಟ ದೂರದವರೆಗೂ ಚಲಿಸ್ತಕ್ಕಂಥ ನೇರ ರೇಖೆಯಾಗಿದೆ. ಈ ಒಂದು ಕಿರಣಕ್ಕೆ ಆರಂಭ ಬಿಂದು ಮಾತ್ರ ಇದೆ, ಅಂತಿಮ ಬಿಂದು ಇರುವುದಿಲ್ಲ. ಇದು ಹಾಗೆ ಮುಂದಕ್ಕೆ ಚಲಿಸ್ತಾ ಹೋಗ್ತಾ ಇದೆ. ಇದಕ್ಕೆ ಯಾವುದೇ ನಿರ್ದಿಷ್ಟ ಅಳತೆ ಇರುವುದಿಲ್ಲ. ಇದನ್ನೇ ನಾವು ಈಗ ಜಿಯೋ ಬೋರ್ಡ್ ಮುಖಾಂತರ ನೋಡೋಣ. ಮೊದಲಿಗೆ ಈ ಜಿಯೋ ಬೋರ್ಡ್ನಲ್ಲಿ ಒಂದು ಆರಂಭ ಬಿಂದುವನ್ನು ತೆಗೆದುಕೊಳ್ಳೋಣ. ಯಾವುದಾದರೂ ಒಂದು ಆರಂಭ ಬಿಂದುವನ್ನು ಗುರುತಿಸಿಕೊಳ್ಳೋಣ. ಈ ಬಿಂದುವಿನಿಂದ ಒಂದೇ ದಿಕ್ಕಿನ ಕಡೆಗೆ ಚಲಿಸ್ತಕ್ಕಂಥ ರೇಖೆಯಾಗಿದೆ. ಇಲ್ಲಿ ನಮಗೆ ಜಿಯೋ ಬೋರ್ಡ್ನಲ್ಲಿ ಕೆಲವು ಇತಿಮಿತಿ ಇರೋದ್ರಿಂದ ಇಲ್ಲಿಗೆ ಹಾಗೆ ಕಾಣುತ್ತದೆ. ಆದರೆ ಇದು ನಮ್ಮ ಗಮನವಿರಲಿ, ಇದು ಹಾಗೆ ಮುಂದಕ್ಕೆ ಚಲಿಸುತ್ತದೆ ಎಂದರ್ಥ. ಇದು ಆರಂಭ ಬಿಂದು, ಇದಕ್ಕೆ ಯಾವುದೇ ನಿರ್ದಿಷ್ಟ ದೂರ ಇರುವುದಿಲ್ಲ, ಹಾಗೆ ಮುಂದಕ್ಕೆ ಚಲಿಸುತ್ತದೆ. ಇದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಸೂರ್ಯ ಒಂದು ಆರಂಭ ಬಿಂದು ಎಂದು ತಿಳ್ಕೊಂಡಾಗ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕಿನ ಕಿರಣ ನಮ್ಮ ಭೂಮಿಗೆ ತಲುಪುತ್ತದೆ. ನಮ್ಮ ಭೂಮಿ ಇರೋದ್ರಿಂದ ಇಲ್ಲಿ ಅಷ್ಟೇ ತಲುಪುತ್ತದೆ, ಆದರೆ ಅಂತರಿಕ್ಷದಲ್ಲಿ ಹಾಗೆ ಮುಂದಕ್ಕೆ ಹಾದು ಹೋಗುತ್ತದೆ. ಹೀಗಾಗಿ ಒಂದು ಸೂರ್ಯನ ಬೆಳಕು ಏನಿದೆಯಲ್ಲ ಅದು ಕಿರಣಕ್ಕೆ ಉದಾಹರಣೆಯಾಗಿದೆ. ಈಗ ಮತ್ತೊಂದು ಪರಿಕಲ್ಪನೆಗೆ ಹೋಗೋಣ, ಛೇದಿಸುವ ರೇಖೆಗಳು. ಹಾಗಾದರೆ ಛೇದಿಸುವ ರೇಖೆಗಳು ಎಂದರೇನು ಎಂಬುದರ ಬಗ್ಗೆ ನೋಡೋದಾದರೆ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಉದಾಹರಣೆಗಳು ಕಾಣಸಿಗ್ತವೆ. ಒಂದೊಮ್ಮೆ ಅವುಗಳ ಬಗ್ಗೆ ನೀವು ಪ್ರಯತ್ನಿಸಿ. ನಂತರ ಈಗ ನಾನು ಈ ಜಿಯೋ ಬೋರ್ಡ್ ಮುಖಾಂತರ ಛೇದಿಸುವ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ರೇಖೆ, ಈಗ ಮತ್ತೊಂದು ರೇಖೆಯನ್ನು ತೆಗೆದುಕೊಳ್ತೀನಿ. ಮತ್ತೊಂದು ರೇಖೆ ಅಂದ್ರೆ ಈಗ ಇದು ಒಂದು ರೇಖೆ, ಇನ್ನೊಂದು ರೇಖೆ. ಹಾಗಾದ್ರೆ ಈ ರೇಖೆಗಳು ಪರಸ್ಪರ ಒಂದು ಬಿಂದುನಲ್ಲಿ ಛೇದಿಸಿ ಹೋಗಿದ್ದಾವೆ. ಅಂದರೆ ಈ ಎರಡೂ ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿವೆ. ಈ ರೀತಿಯಾಗಿ ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದ್ದರೆ ಆ ರೇಖೆಗಳನ್ನು ಛೇದಿಸುವ ರೇಖೆಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಛೇದಿಸುವ ರೇಖೆಗಳು ನಮ್ಮ ನಿತ್ಯ ಜೀವನ ಎಲ್ಲಿ ಕಾಣಿಸುತ್ತವೆ? ನಿಮ್ಮ ಊರಲ್ಲಿರ್ತಕ್ಕಂಥ ರಸ್ತೆಗಳನ್ನು ನೋಡಿ, ಅಡ್ಡು ಹಾಯ್ದು ಹೋಗಿರ್ತಕ್ಕಂಥ ರಸ್ತೆಗಳು ಇರಬಹುದು. ಇನ್ನು ಗೋಡೆಯ ಮೂಲೆಗಳನ್ನು ಗಮನಿಸಿ, ಆ ಗೋಡೆಯ ಮೂಲೆಯಲ್ಲಿ ಕೂಡ ಎರಡು ರೇಖೆಗಳು ಹಾದು ಹೋಗಂತೆ ಭಾಸವಾಗುತ್ತದೆ. ಹೀಗಾಗಿ ಈ ಛೇದಿಸುವ ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತವೆ.
ಮತ್ತೊಂದು ಪರಿಕಲ್ಪನೆ, ಛೇದಿಸದ ರೇಖೆಗಳು. ನಿಮಗೆ ಈಗಾಗಲೇ ರೈಲಿನಲ್ಲಿ ಪ್ರವಾಸ ಮಾಡಿದ್ದರೆ ತಿಳಿಯುತ್ತದೆ. ಆ ರೈಲ್ವೆ ಕಂಬಿಗಳನ್ನು ನೋಡಿ. ಆ ರೈಲ್ವೆ ಕಂಬಿಗಳು ಎಲ್ಲಾದರೂ ಒಂದಕ್ಕೊಂದು ಸಂಧಿಸಿವೆಯೇ? ರೈಲ್ವೆ ಕಂಬಿಗಳನ್ನು ನೋಡಿದಾಗ ಆ ರೈಲ್ವೆ ಕಂಬಿಗಳು ಎಂದೂ ಛೇದಿಸುವುದಿಲ್ಲ. ಅಂದರೆ ಅವುಗಳ ನಡುವಿನ ಅಂತರ ಯಾವಾಗಲೂ ಒಂದೇ ಆಗಿರುತ್ತದೆ. ಹೀಗಾಗಿ ಆ ಒಂದು ರೈಲ್ವೆ ಕಂಬಿಗಳು ಪರಸ್ಪರ ಛೇದಿಸದೇ ಇರುವುದರಿಂದ ಅಂಥವುಗಳನ್ನು ನಾವು ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ ಅಥವಾ ಛೇದಿಸದ ರೇಖೆಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಛೇದಿಸದ ರೇಖೆಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ತೋರಿಸಬಹುದು? ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಗುರುತಿಸೋಣ. ನಂತರ ಮತ್ತೊಂದು ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಮತ್ತೊಂದು ರೇಖೆಯನ್ನು ಗುರುತಿಸೋಣ. ಹಾಗಾದರೆ ಈ ಎರಡೂ ರೇಖೆಗಳು ಎರಡು ಕಡೆ ಅನಂತದವರೆಗೂ ವೃದ್ಧಿಸೋಣ. ವೃದ್ಧಿಸಿದಾಗ ಇವು ಎಂದೂ ಛೇದಿಸುವುದಿಲ್ಲ. ಇವುಗಳ ನಡುವಿನ ಅಂತರ ಯಾವಾಗಲೂ ಒಂದೇ ಆಗಿರುತ್ತದೆ. ನಡುವಿನ ಅಂತರ ಅಂದರೆ ಈ ಎರಡು ರೇಖೆಗಳ ಲಂಬ ದೂರ ಅಂತ ಹೇಳುತ್ತೇವೆ. ಯಾವಾಗಲೂ ಒಂದೇ ಆಗಿರೋದ್ರಿಂದ ಈ ರೇಖೆಗಳು ಎಂದಿಗೂ ಛೇದಿಸುವುದಿಲ್ಲ. ಹೀಗಾಗಿ ಇವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಎರಡು ರೇಖೆಗಳು ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿರದಿದ್ದರೆ ಅಂತಹ ರೇಖೆಗಳನ್ನು ಛೇದಿಸದ ಅಥವಾ ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ. ಈಗ ನಾವು ಈ ಒಂದು ಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ನೋಡಿದ್ವಿ. ಬಿಂದು, ರೇಖೆ, ಕಿರಣ, ರೇಖಾಖಂಡ, ಛೇದಿಸುವ ರೇಖೆಗಳು, ಛೇದಿಸಿದ ರೇಖೆಗಳ ಬಗ್ಗೆ ತಿಳಿದುಕೊಂಡ್ವಿ. ಈಗ ಒಂದು ಚಿತ್ರವನ್ನು ನೋಡೋಣ. ಇಲ್ಲಿ ಚಿತ್ರದಲ್ಲಿ ಗಮನಿಸಿರುವ ಅಂಶಗಳ ಬಗ್ಗೆ ಗಮನ ಹರಿಸಿ. ಮೊದಲನೇ ಚಿತ್ರದಲ್ಲಿ ನಿಮ್ಮ ಫೋನಿನಲ್ಲಿರುವ ಪ್ಯಾಟರ್ನ್ ಬಗ್ಗೆ ಕಾಣಿಸುತ್ತದೆ. ಎರಡನೇ ಚಿತ್ರದಲ್ಲಿ ನಕ್ಷತ್ರಾಕೃತಿ ಇದೆ. ಮೂರನೇ ಚಿತ್ರದಲ್ಲಿ ಒಂದು ಬೇಲಿಯಾಕಾರ ಇದೆ. ನಾಲ್ಕನೇ ಚಿತ್ರದಲ್ಲಿ ನಮಗೆ ವಿದ್ಯುತ್ತಿಗೆ ಬಳಸ್ತಕ್ಕಂತಹ ವೈರ್ ಇದೆ. ಆನಂತರ ಒಂದು ಪಿನ್ ಇದೆ. ನಂತರ ಸಾರಿಗೆ ಹಾಕ್ತಕ್ಕಂಥ ಒಂದು ಪಿನ್ನುಗಳಿದ್ದಾವೆ. ಆನಂತರ ಈ ಚಿತ್ರವನ್ನು ಕೂಡ ಗಮನಿಸಿ, ಎರಡು ಚಿತ್ರಗಳನ್ನು. ನಂತರದಲ್ಲಿ ಒಂದು ಕೀ ಚೈನಿನ ಒಂದು ಭಾಗ, ಹಾಕಿ ಬ್ಯಾಟು, ಸ್ಟೆಥೋಸ್ಕೋಪು, ಸರ್ಕಲ್, ಸೆಮಿಸರ್ಕಲ್ ಮತ್ತು ತ್ರಿಭುಜಾಕಾರ. ಈ ಚಿತ್ರಗಳನ್ನು ನೋಡಿದಾಗ ಇಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳ ಬಗ್ಗೆ ಸ್ವಲ್ಪ ಯೋಚಿಸಿ. ಕೆಲವು ಚಿತ್ರಗಳು ಈ ಪ್ಯಾಟರ್ನ್ ತೆಗೆದುಕೊಂಡಾಗ ಆರಂಭ ಬಿಂದು ಇದೆ. ಆರಂಭ ಬಿಂದುವಿನಿಂದ ಅಂತ್ಯ ಬಿಂದು ಎರಡು ಒಂದನ್ನೊಂದು ಸೇರ್ಕೊಂಡಿಲ್ಲ. ಎರಡನೇ ಚಿತ್ರ ಒಂದು ಆರಂಭ ಬಿಂದುವನ್ನು ಗುರುತಿಸಿಕೊಂಡು ಈ ಆರಂಭ ಬಿಂದುವಿನಿಂದ ಪುನಃ ಹಾಗೆ ಹೋದಾಗ ಅದು ಅಂತಿಮ ಬಿಂದು ಕೂಡ ಆರಂಭದ ಬಿಂದುವಿಗೆ ಬಂದು ಸೇರಿದೆ. ಮೂರನೇ ಚಿತ್ರ ತೆಗೆದುಕೊಂಡಾಗ ಒಂದು ಬಿಂದುವಿನಿಂದ ಹೊರಟ ಮೇಲೆ ಪುನಃ ಇಲ್ಲಿ ಕೂಡ ಅಂತಿಮ ಬಿಂದುಗೆ ಬಂದು ಸೇರಿಕೊಂಡಿದೆ. ಹಾಗೆ ಈ ಚಿತ್ರ ನೋಡಿದಾಗ ಕೆಲವು ಆಕೃತಿಗಳು ತಮ್ಮ ಆರಂಭ ಬಿಂದು ಮತ್ತು ಅಂತಿಮ ಬಿಂದು ಎರಡು ಒಂದೇ ಆಗಿದ್ದಾವೆ. ಉದಾಹರಣೆಗಾಗಿ ಈ ಚಿತ್ರ, ಈ ಚಿತ್ರ, ಈ ಚಿತ್ರ, ಈ ಚಿತ್ರ ಮತ್ತು ಈ ಚಿತ್ರ. ಅಂದರೆ ಆರಂಭ ಬಿಂದು ಮತ್ತು ಅಂತ್ಯ ಬಿಂದುಗಳು ಎರಡು ಒಂದೇ ಆಗಿವೆ. ಹಾಗಾದರೆ ಇಂಥ ಆಕೃತಿಗಳಿಗೆ ನಾವು ಏನೆಂದು ಕರೆಯುತ್ತೇವೆ? ಸ್ವಲ್ಪ ಯೋಚಿಸಿ. ಇಂಥ ಆಕೃತಿಗಳಿಗೆ ನಾವು ಆವೃತ ಆಕೃತಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಒಂದು ಹೊಲದ ಬೇಲಿ ಒಂದು ಬಿಂದುವಿನಿಂದ ತೆಗೆದುಕೊಂಡು ಆ ಒಂದು ಹೊಲ ಅಥವಾ ಜಮೀನನ್ನು ಕೂಡ ಕರೆಯುತ್ತೇವೆ. ಆ ಒಂದು ಹೊಲದ ಒಂದು ಬಿಂದುವಿನಿಂದ ಹೊರಟಂತ ಆ ಒಂದು ಬೇಲಿ
ಪುನಃ ಆರಂಭ ಬಿಂದುವಿಗೆ ಬಂದು ಸೇರುತ್ತದೆ. ಇಂಥ ಆಕೃತಿಗಳಿಗೆ ನಾವೀಗಲೇ ಗೊತ್ತಿದೆ ಆವೃತ ಆಕೃತಿಗಳು. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದು? ಒಂದು ಆರಂಭ ಬಿಂದುವಿನಿಂದ ಅಂತ್ಯ ಬಿಂದುವಿಗೆ ಸೇರಿಸಿ ಉಂಟಾದ ಒಂದು ಆಕೃತಿ. ಹೀಗಾದರೆ ಈ ಆಕೃತಿ ನೋಡಿದಾಗ ನಮಗೆ ಇದು ಒಂದು ಭಾಗ ಬರ್ತದೆ, ಇಲ್ಲಿ ಒಂದು ಕೂಡ ಭಾಗ ಇದೆ, ಮತ್ತೊಂದು ಅದರ ಮೇರೆ ಅಥವಾ ಸೀಮೆ ರೇಖೆ ಅಂತ ಕರಿತೀವಿ. ಅಂದರೆ 3 ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ. ಮೊದಲಿಗೆ ಈ ಭಾಗವನ್ನು ಅಂದರೆ ಈ ಒಂದು ಆಕೃತಿಯಿಂದ ಆವರಿಸಲ್ಪಟ್ಟ ಪ್ರದೇಶವನ್ನು ಒಳವಲಯ ಅಂತ ಕರಿತೀವಿ ನಾವಿಲ್ಲಿ, ಒಳವಲಯ. ಇನ್ನು ಈ ಆಕೃತಿ ಈ ಕಡೆ ಭಾಗದಲ್ಲಿರ್ತಕ್ಕಂಥದ್ದನ್ನು ಈ ಒಟ್ಟು ಈ ಪ್ರದೇಶ ಹೊರಗಿನ ಭಾಗ ಇದು ಅನಂತದಲ್ಲಿ ತೆರೆಕೊಳ್ತದೆ, ಇದನ್ನು ಹೊರವಲಯ ಅಂತ ಕರೆಯುತ್ತೇವೆ. ಇನ್ನು ಈ ಭಾಗವನ್ನು ಸೀಮಾರೇಖೆ ಎಂದು ಕರೆಯುತ್ತೇವೆ. ಹೀಗಾಗಿ ಆವೃತ ಆಕೃತಿಗಳು ಒಳವಲಯ, ಹೊರವಲಯ ಮತ್ತು ಸೀಮಾರೇಖೆಯನ್ನು ಒಳಗೊಂಡಿದೆ. ಮತ್ತು ಈ ಆವೃತ ಆಕೃತಿಗಳು ವಿಸ್ತೀರ್ಣವನ್ನುಂಟು ಮಾಡುತ್ತವೆ, ವಿಸ್ತೀರ್ಣವನ್ನು ಕೂಡ ಉಂಟು ಮಾಡುತ್ತವೆ. ಹಾಗಾದರೆ ಇವುಗಳನ್ನು ನಾವು ನಮ್ಮ ಸುತ್ತಮುತ್ತಲು ಅನೇಕ ಸನ್ನಿವೇಶಗಳಲ್ಲಿ ಕಂಡುಬರುತ್ತವೆ. ಈಗ ಅವುಗಳನ್ನೇ ನಾವು ಜಿಯೋ ಬೋರ್ಡ್ ಮುಖಾಂತರ ಹೇಗೆ ತೋರಿಸಬಹುದು ಎಂಬುದನ್ನು ನೋಡೋಣ. ಈಗ ಒಂದು ಆರಂಭ ಬಿಂದುವನ್ನು ತೆಗೆದುಕೊಳ್ಳೋಣ. ಆರಂಭ ಬಿಂದುವಿನಿಂದ ಹೊರಟಂತ ರೇಖೆ ನೋಡಿ, ಈ ಒಂದು ಆರಂಭ ಬಿಂದುವಿನಿಂದ ಹೊರಟಿದ್ದು ಮತ್ತೆ ಪುನಃ ಅಂತಿಮ ಬಿಂದುವಿಗೆ ಸೇರಿದೆ. ಮತ್ತೊಂದು ರೀತಿಯಲ್ಲಿ ಆಕೃತಿ ನೋಡೋಣ. ಇದನ್ನು ಕೂಡ ಗಮನಿಸಿ, ಒಂದು ಬಿಂದುವಿನಿಂದ ಹೊರಟಂಥದ್ದು ಮತ್ತೆ ಅಂತಿಮ ಬಿಂದುವಿಗೆ ಸೇರಿದೆ. ಮತ್ತೊಂದು ಉದಾಹರಣೆ ನೋಡೋಣ. ಈ ರೀತಿ ಈ ಬಿಂದುವಿನಿಂದ ಹೊರಟ ಮತ್ತೆ ಪುನಃ ಅಂತಿಮ ಬಿಂದುವಿಗೆ ಸೇರಿದೆ. ಈ ರೀತಿಯಾಗಿರ್ತಕ್ಕಂಥ ಆಕೃತಿಗಳೆಲ್ಲವೂ ಆವೃತ ಆಕೃತಿಗಳು. ನಮ್ಮ ರೇಖಾಗಣಿತದಲ್ಲಿ ನೋಡುವುದಾದರೆ ವೃತ್ತ ಒಂದು ಆವೃತಾಕೃತಿ, ತ್ರಿಭುಜ ಆವೃತಾಕೃತಿ, ಬಹುಭುಜಾಕೃತಿಗಳು ಅಂದರೆ ಚತುರ್ಭುಜ ಇರ್ಬೋದು, ಪಂಚಭುಜ ಇರ್ಬೋದು, ಷಡ್ಭುಜ ಇರ್ಬೋದು, ಇವೆಲ್ಲವೂ ಆವೃತ ಆಕೃತಿ. ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ಅಕ್ಷರಗಳಲ್ಲಿ ಬರ್ತಕ್ಕಂಥ ಆವೃತ ಆಕೃತಿಗಳು ಯಾವುದು ಎಂಬುದನ್ನು ನೀವೇ ಯೋಚಿಸಿ. ಈಗ ಅದೇ ರೀತಿಯಾಗಿ ಈ ಒಂದು ಆವೃತ ಆಕೃತಿಗಳು ರೇಖಾಖಂಡವನ್ನು ಒಳಗೊಂಡಿರಬಹುದು. ಅಂದರೆ ಈ ರೇಖೆಗಳು ನೇರನೂ ಆಗಿರ್ಬೋದು ಅಥವಾ ವಕ್ರನೂ ಕೂಡ ಆಗಿರ್ಬೋದು. ವಕ್ರ ಆಗಿರುವುದಕ್ಕೆ ಒಂದು ಉದಾಹರಣೆ ನೋಡೋದಾದರೆ ವೃತ್ತ. ಈ ಒಂದು ಇದು ಕೂಡ ಆರಂಭ ಬಿಂದುವಿನಿಂದ ಅಂತ್ಯ ಬಿಂದು ಎರಡು ಸೇರಿಕೊಂಡಿದ್ದೇವೆ. ಇದು ಕೂಡ ನಮಗೆ ಆವೃತ ಆಕೃತಿ. ಇನ್ನು ಈ ಮೊದಲು ನೋಡಿದಂತಹ ಚಿತ್ರಗಳಲ್ಲಿ ಕೆಲವು ಇನ್ನುಳಿದವುಗಳನ್ನು ಗಮನಿಸಿ. ಈ ಪ್ಯಾಟರ್ನ್ ನೋಡಿ, ಆರಂಭ ಬಿಂದುವಿನಿಂದ ಅಂತ್ಯ ಬಿಂದುಗೆ ಸೇರಿಲ್ಲ. ಅದೇ ರೀತಿಯಾಗಿ ವೈಆರ್ ನೋಡಿ, ಅದೇ ರೀತಿಯಾಗಿ ಈ ಪಿನ್ ನೋಡಿ, ಅದೇ ರೀತಿ ಈ ಪಿನ್ನಲ್ಲಿ ನೋಡಿ ಆರಂಭ ಬಿಂದು ಅಂತ್ಯ ಬಿಂದು ಎರಡು ಸೇರಿಕೊಂಡಿದ್ದೇವೆ, ಆದರೆ ಈ ಪಿನ್ನು ತೆರೆದುಕೊಂಡಿದೆ. ಹಾಗಾದರೆ ಆರಂಭ ಬಿಂದು ಮತ್ತು ಅಂತ್ಯ ಬಿಂದು ಸೇರಿಲ್ಲ. ಅದೇ ರೀತಿ ಈ ಎರಡು ಆಕೃತಿಗಳು ಕೂಡ ಅದೇ ರೀತಿಯಾಗಿದ್ದಾವೆ. ಇಲ್ಲಿ ಬರ್ತಕ್ಕಂಥದ್ದು ಅದೇ ಆಗಿದೆ, ಇಲ್ಲಿ ಬರ್ತಕ್ಕಂಥದ್ದು ಅದೇ ಆಗಿದೆ. ಆದರೆ ಇಲ್ಲಿ ಸರ್ಕಲ್ ಇದು ಆಲ್ರೆಡಿ ಆವೃತ ಆಗಿಬಿಟ್ಟಿದೆ, ಇದು ಸೆಮಿ ಸರ್ಕಲ್. ಇಲ್ಲಿರ್ತಕ್ಕಂಥದ್ದು ಉದಾಹರಣೆ ಇಲ್ಲಿ ನೋಡುವುದಾದರೆ ಈ ರೀತಿಯಾಗಿ ಕಾಣುತ್ತದೆ. ಆರಂಭ ಬಿಂದುವಿನಿಂದ ಅಂತ್ಯ ಬಿಂದು ಸೇರಿಕೊಂಡಿಲ್ಲ, ತೆರೆದುಕೊಂಡಿದೆ. ಇಂಥ ಆಕೃತಿಗಳನ್ನು ನಾವು ಆವೃತವಲ್ಲದ ಆಕೃತಿಗಳು ಎಂದು ಕರೆಯುತ್ತೇವೆ. ಆದರೆ ಆವೃತವಲ್ಲದ ಆಕೃತಿಗಳು ನಮ್ಮ ಜೀವನದಲ್ಲಿಯೂ ಕೂಡ ಕಾಣಿಸುತ್ತೇವೆ. ಅನಂತರದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ಕೂಡ ನೋಡ್ಬೋದು. ಆನಂತರ ಜೀವನದಲ್ಲಿ ಕೂಡ ಮುಖಾಂತರ ತೋರಿಸ್ಬೋದು. ಈಗ ಈ ಒಂದು
ಆವೃತವಲ್ಲದ ಆಕೃತಿಗಳ ಬಗ್ಗೆ ಹೇಳಿದ್ದಾರೆ. ಫಸ್ಟ್ ಆರಂಭ ಬಿಂದು. ಈ ಆರಂಭ ಬಿಂದುವಿನಿಂದ ಹೊರಟ ರೇಖೆ ಆರಂಭ ಬಿಂದುಗೆ ಬಂದು ಸೇರಿಕೊಳ್ಳೋದಿಲ್ಲ. ಈ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. ಈ ರೀತಿಯಾಗಿರ್ತಕ್ಕಂಥದ್ದು ಆರಂಭ ಬಿಂದು ಅಂತ್ಯ ಬಿಂದು ಎರಡು ಸೇರ್ಕೊಂಡಿದೆಲ್ಲ. ಇಂಥ ಆವೃತವಲ್ಲದ ಆಕೃತಿಗಳನ್ನು ನಾವು ಜೀವಬಣ್ಣಲ್ಲಿ ಸುಲಭವಾಗಿ ಪ್ರತಿನಿಧಿಸಬಹುದು. ಇನ್ನು ಕೆಲವು ಒಂದು ಈ ಚಿತ್ರದಲ್ಲಿ ಗಮನಿಸಿದಾಗ ನಮಗೆ ಸ್ಟೆಥೋಸ್ಕೋಪ್ ಇದೆ. ಆ ಸ್ಟೆಥೋಸ್ಕೋಪ್ ಏನಾಗಿದೆ ಅಂತಂದರೆ, ಒಂದು ಭಾಗ ಆರಂಭದಿಂದ ಹೊರಟು ಮತ್ತೊಂದು ಭಾಗಕ್ಕೆ ಹರಡಿಕೊಂಡಿದೆ. ಅದರಲ್ಲಿ ಏನಾಗಿದೆ ಅಂದರೆ, ಒಂದು ಭಾಗವನ್ನು ಬಿಟ್ಟು ಒಂದು ಭಾಗ ಸಂಧಿಸಿದೆ ಮತ್ತೊಂದಕ್ಕೆ. ಇಂಥ ಆಕೃತಿಗಳು ಕೂಡ ಕಾಣಸಿಗ್ತಿದ್ದಾವೆ. ಆದರೆ ಇವುಗಳನ್ನು ನಾವು ಸರಳವಲ್ಲದ ಆಕೃತಿಗಳು ಎಂದು ಕರೆಯುತ್ತೇವೆ. ನಾವು ಈಗ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಆವೃತವಲ್ಲದ ಆಕೃತಿಗಳ ಬಗ್ಗೆ ನೋಡೋಣ. ಹಾಗಾದರೆ ಆವೃತವಲ್ಲದ ಆಕೃತಿಗಳ ಗುಣಲಕ್ಷಣಗಳೇನು? ಈಗ ನಾವು ಚಿತ್ರದ ಮೂಲಕ ನೋಡುವುದಾದರೆ, ಒಂದು ಆರಂಭ ಬಿಂದು, ಹಾಗೆ ಪ್ರಾರಂಭ ಮಾಡ್ತಿದ್ದೀನಿ, ಪುನಃ ಕೊನೆಯದನ್ನು ಇಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೀನಿ. ನಂತರ ಮತ್ತೊಂದು ತೆಗೆದುಕೊಳ್ತಾ ಇದ್ದೀನಿ, ಆರಂಭ ಬಿಂದು, ಕೊನೆಯದು ಇಲ್ಲಿ ತಂದು ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಆಕೃತಿ ನೋಡುವುದಾದರೆ, ಆರಂಭ ಬಿಂದುವಿನಿಂದ ಹೊರಟು ಹಾಗೆ ಹೋಗ್ತಿದೆ, ಮತ್ತೆ ಕೊನೆಯ ಬಿಂದುವನ್ನು ನಿಲ್ಲಿಸಿದೆ. ಹಾಗಾದರೆ ಇವು ಎಲ್ಲವೂ ಎರಡು ಕೊನೆಗಳು ಒಂದಕ್ಕೊಂದು ಸಂಚಿಲ್ಲ, ತೆರೆದುಕೊಂಡಿವೆ. ಹೀಗಾಗಿ ಇವುಗಳನ್ನು ನಾವು ಆವೃತವಲ್ಲದ ಅಂತ ಕರೀತೇವೆ. ಹಾಗಾದರೆ ಇವುಗಳ ಗುಣಲಕ್ಷಣ ಯಾವುದೇ ಒಳವಲಯವನ್ನು ಹೊಂದಿಲ್ಲ, ಹೊರ ವಲಯವನ್ನು ಹೊಂದಿಲ್ಲ, ಸೀಮಾ ರೇಖೆಯನ್ನು ಕೂಡ ಹೊಂದಿಲ್ಲ. ಹೀಗಾಗಿ ಒಳವಲಯ ಹೊಂದಿರದಿದ್ದರೆ ಅವು ವಿಸ್ತೀರ್ಣವನ್ನು ಕೂಡ ಉಂಟು ಮಾಡಿರುವುದಿಲ್ಲ. ಇಂಥ ಆವೃತ ಮತ್ತು ಆವೃತವಲ್ಲದ ಆಕೃತಿಗಳು ಅಧ್ಯಯನ ನಮಗೆ ಏಕೆ ಬೇಕು ಎಂಬುದು ನಿಮಗೆ ಈಗಾಗಲೇ ತಿಳಿದಿರಬೇಕು. ಆವೃತ ಆಕೃತಿಗಳಿದ್ದರೆ ಏನಾಗ್ತಿತ್ತು, ಆವೃತವಲ್ಲದ ಆಕೃತಿಗಳು ಇದ್ದರೆ ಏನಾಗ್ತಿತ್ತು ಎಂಬುದನ್ನು ನೀವೇ ನಿಮ್ಮೊಳಗೆ ಚರ್ಚಿಸಿ. ಈ ಮೊದಲು ನೋಡಿದಂಥ ಪ್ರಶ್ನೆ ನೋಡೋಣ. ರಾಮಪ್ಪ ಮತ್ತು ಸೀನಪ್ಪ. ರಾಮಪ್ಪ ತನ್ನ ಹೊಲಕ್ಕೆ ಸಂಪೂರ್ಣವಾಗಿ ಬೇಲಿ ಹಾಕಿದ್ದಾನೆ, ಸೀನಪ್ಪ ತನ್ನ ಹೊಲಕ್ಕೆ ಭಾಗಶಃ ಬೇಲಿ ಹಾಕಿದ್ದಾನೆ. ಹಾಗಾದರೆ ಇವುಗಳಲ್ಲಿ ಯಾವುದು ಆವೃತ ಆಕೃತಿ, ಯಾವುದು ಆವೃತ ಆಕೃತಿ ಅಲ್ಲ ಎಂಬುದನ್ನು ನೀವೇ ಯೋಚಿಸಿ ಹೇಳಿ.